ನಮಸ್ಕಾರ ಸ್ನೇಹಿತರೆ. ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅನ್ನೋ ಆಸೆಯನ್ನು ಹೊಂದಿದೆ. ನಮ್ಮ ದೇಶದ ಜನರ ಇನ್ಕಮ್ ಜಾಸ್ತಿ ಆಗಬೇಕು, ಫ್ಯಾಮಿಲಿಗಳು ಶ್ರೀಮಂತ ಆಗಬೇಕು ಅನ್ನೋ ಆಸೆ ದೇಶಕ್ಕಿದೆ. ಇವಾಗಿರೋ ಸರ್ಕಾರಗಳು ಕೂಡ ಅದನ್ನೇ ಹೇಳ್ತವೆ. ಕೇಂದ್ರದ ಮೋದಿ ಸರ್ಕಾರ ಆಗಿರ್ಬೋದು, ಇಲ್ಲಿರೋ DK ಸರ್ಕಾರ, ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ, ಎಲ್ಲರೂ ಅದನ್ನೇ ಹೇಳೋದು, ನಮ್ಮ ಆಸೆ ಇದು ಅಂತ ಹೇಳಿ. ಅಭಿವೃದ್ಧಿ ಹೊಂದಿರೋ ರಾಷ್ಟ್ರ ಆಗಬೇಕು, ಅಭಿವೃದ್ಧಿ ಹೊಂದಿದ ರಾಜ್ಯ ಆಗಬೇಕು, ನಾವು ನಮ್ಮ ಜನ ಶ್ರೀಮಂತರಾಗಬೇಕು ಅಂತ. ಆದರೆ ಸ್ನೇಹಿತರೆ, ಒಂದು ವಿಚಾರದಲ್ಲಿ ಇದು ಆಗ್ತಾನೆ ಇಲ್ಲ. ನಮ್ಮ ದೇಶದ ಅರ್ಧಕ್ಕರ್ಧ ಪಾಪ್ಯುಲೇಷನ್ ಅನ್ನ ಈ ಅಭಿವೃದ್ಧಿಯ ಓಟದಲ್ಲಿ ನಾವು ಸೇರಿಸ್ಕೊಳ್ತಾನೆ ಇಲ್ಲ. ಅವ್ರನ್ನ ಕಂಪ್ಲೀಟ್ ಆಗಿ ಹೊರಗಿಟ್ಬಿಟ್ಟಿದೀವಿ. ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಿರೋ ಮಹಿಳೆಯರ ಸಂಖ್ಯೆ ಬರೀ 34ರಿಂದ 40% ಇದೆ ಸ್ನೇಹಿತರೆ. ಕೆಲಸ ಮಾಡ್ತಿರೋ ಮಹಿಳೆಯರು ನೀವು ಚೈನಾ ಅಥವಾ ಅಮೆರಿಕದ ಕಡೆಗೆ ನೋಡಿದ್ರೆ ಅಲ್ಲಿ ಪ್ರಮಾಣ 54ರಿಂದ 57%ಗಿಂತನೂ ಹೆಚ್ಚಿದೆ. ಭಾರತದಲ್ಲಿ ಮಹಿಳೆಯರ ವರ್ಕ್ ಫೋರ್ಸ್ ಕಮ್ಮಿ ಇರೋದ್ರಿಂದ ದೇಶಕ್ಕೆ $1.4 ಟ್ರಿಲಿಯನ್ ಲಾಸ್ ಆಗ್ತಾ ಇದೆ. ಯಾಕೆ ಹಿಂಗ್ ನಡೀತಿದೆ? ಭಾರತದಲ್ಲಿ ಮಹಿಳೆಯರು ವರ್ಕ್ ಫೋರ್ಸ್ ಅಲ್ಲಿ ಜಾಸ್ತಿ ಯಾಕೆ ಪಾಲ್ಗೊಳ್ತಾ ಇಲ್ಲ? ಮಹಿಳೆಯರು ಪೂರ್ಣ ಪ್ರಮಾಣದಲ್ಲಿ ವರ್ಕ್ ಮಾಡಕ್ಕೆ ಬಂದ್ರೆ ದೇಶಕ್ಕೆ ಹೇಗೆ ಲಾಭ ಆಗುತ್ತೆ? ಪ್ರತಿಯೊಂದು ಕುಟುಂಬಕ್ಕೂ ಹೇಗೆ ಲಾಭ ಆಗುತ್ತೆ? ಮಹಿಳೆಯರು ಹೆಚ್ಚು ಕೆಲಸಕ್ಕೆ ಬರಬೇಕಾದ್ರೆ ಏನು ಆಗಬೇಕು ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಭಾರತ ವರ್ಸಸ್ ವಿಶ್ವ, ಎಲ್ಲಿ ನಿಂತಿದೆ ನಮ್ಮ ಮಹಿಳಾ ಶಕ್ತಿ? ಸ್ನೇಹಿತರೆ, ಸರ್ಕಾರದ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ PLFS 2025 ಪ್ರಕಾರ ಭಾರತದಲ್ಲಿ 2017-18 ಟೈಮ್ನಲ್ಲಿ ಮಹಿಳಾ ವರ್ಕ್ ಫೋರ್ಸ್ 22% ಅಷ್ಟೇ ಇತ್ತು. 2023-24 ವೇಳೆಗೆ ಜಂಪ್ ಆಗಿದೆ, ಇಂಪ್ರೂವ್ಮೆಂಟ್ ಇದೆ, 40%ಗೆ ಏರಿಕೆಯಾಗಿದೆ. ಪರವಾಗಿಲ್ಲ, 40%ಗೆ ಬಂದಿದಾರಲ್ಲ ಅಂತ ನಾವು ಸಮಾಧಾನ ಪಡ್ಕೊಳ್ಬಾರ್ದು. ಯಾಕಂದ್ರೆ ಇದರ ಒಳಗಡೆ ಬೇರೆಯದೇ ಸತ್ಯ ಇದೆ. ನಮ್ಮ ಸ್ಟ್ಯಾಂಡರ್ಡ್ ಅಲ್ಲಿ ಇಂಪ್ರೂವ್ಮೆಂಟ್ ಅಷ್ಟೇ ಇದು, ನಮ್ಮ ಲೆವೆಲ್ಗೆ. ಆದರೆ ಗ್ಲೋಬಲ್ ಲೆವೆಲ್ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಇದೆ. ಚೈನಾದಲ್ಲಿ ನಿಯರ್ಲಿ 60% ಮಹಿಳೆಯರು, 55ರಿಂದ 60% ಮಹಿಳೆಯರು ಕೆಲಸ ಮಾಡ್ತಿದ್ದಾರೆ. ಅಮೆರಿಕದಲ್ಲಿ 57% ಇದ್ದಾರೆ. ಅದರಲ್ಲೂ ಅಮೆರಿಕದಲ್ಲಿ ಪ್ರೈಮ್ ವರ್ಕಿಂಗ್ ಏಜ್ ಅಂದರೆ 25ರಿಂದ 54 ವರ್ಷದ ಮಹಿಳೆಯರನ್ನ ತಗೊಂಡ್ರೆ ಬರೋಬ್ಬರಿ 77.9% ಯಂಗ್ ಮಹಿಳೆಯರು ಆರ್ಥಿಕತೆಗೆ ಕೊಡುಗೆ ಕೊಡ್ತಾ ವರ್ಕ್ ಮಾಡ್ತಿದ್ದಾರೆ. ಆದರೆ ಅವರಿಗಿಂತ ಭಾರತ 17-19% ಹಿಂದೆ ಬಿದ್ದಿದೆ. ಇನ್ನು ನಮ್ಮಲ್ಲಿ ಕೆಲಸ ಮಾಡ್ತಿರೋ 40% ಮಹಿಳೆಯರಿದಾರಲ್ವಾ, ಅವ್ರು ಎಲ್ಲಿ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನೋಡ್ಬೇಕಲ್ವಾ. ಸರ್ಕಾರದ ಮಾಹಿತಿ ಪ್ರಕಾರ ಗ್ರಾಮೀಣ ಭಾಗದಲ್ಲಿ ಮಹಿಳಾ ಕಾರ್ಮಿಕರ ಪ್ರಮಾಣ 45% ಇದೆ. ಸಿಟಿಗಳಲ್ಲಿ 27.7% ಇದೆ. ಅಂದ್ರೆ ಸಿಟಿಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಓದಿರ್ತಾರೆ. ಈ ಮಹಿಳೆಯರಿಗಿಂತ ಹಳ್ಳಿಯಲ್ಲಿರೋ ಮಹಿಳೆಯರು ಕೃಷಿ ಕಾರ್ಮಿಕರಾಗಿ ಹಾಗೂ ಬೇರೆ ಬೇರೆ ಕಡೆ ಕಾರ್ಮಿಕರಾಗಿ ಜಾಸ್ತಿ ಕೆಲಸ ಮಾಡ್ತಿದ್ದಾರೆ. ದೊಡ್ಡ ನಂಬರ್ ಆಫ್ ವಿಮೆನ್ ಇಂಥ ಕೆಲಸಗಳು, 60.9% ಮಹಿಳೆಯರು ಕೃಷಿ ವಲಯದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ಸುಮಾರು 30% ಅಂದರೆ ಹತ್ರ 1/3 ಮಹಿಳೆಯರು ಅನ್ಪೇಯ್ಡ್ ಹೆಲ್ಪರ್ಸ್ ಆಗಿದ್ದಾರೆ. ಅಂದರೆ ಫ್ಯಾಮಿಲಿಯ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಸಂಬಳ ಏನಿರೋದಿಲ್ಲ. ಜೊತೆಗೆ ಫ್ಯಾಮಿಲಿಗೆ ಸೇರಿದ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಕುತ್ಕೊಂಡು ವ್ಯಾಪಾರ ಮಾಡ್ತಿರ್ತಾರೆ, ಇಲ್ಲ ಹೈನುಗಾರಿಕೆ ಮಾಡ್ತಾರೆ. ಅದಕ್ಕೆ ಸಪ್ರೇಟ್ ಸಂಬಳ ಇರೋದಿಲ್ಲ, ಅದಕ್ಕೆ ಫ್ಯಾಮಿಲಿಯ ಇನ್ಕಮಿಗೆ ಸೇರುತ್ತೆ ಅದು. ನಮ್ಮ ದೇಶದಲ್ಲಿ ಮಹಿಳೆಯರು ದುಡಿಯೋಕೆ ಹೋಗಿ ಅವರ ಅಕೌಂಟಿಗೆ ಪ್ರತ್ಯೇಕವಾಗಿ ಸಂಬಳ ಬರೋ ಫಾರ್ಮಲ್ ಜಾಬ್ಸ್ ಮಾಡ್ತಿರೋ ಮಹಿಳೆಯರ ಸಂಖ್ಯೆ ಬರೀ 18.2%. ಉಳಿದವರೆಲ್ಲ ಅಸಂಘಟಿತ ವಲಯದಲ್ಲಿ ಜಾಬ್ ಸೆಕ್ಯೂರಿಟಿ ಇಲ್ಲದೆ ದುಡಿತಾ ಇರೋದು. $1.4 ಟ್ರಿಲಿಯನ್ ಮಿಸ್ಸಿಂಗ್. ಸ್ನೇಹಿತರೆ, ಸೆಂಟರ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಪ್ರೋಗ್ರೆಸ್ ಅನ್ನೋ ಸಂಸ್ಥೆ ರಿಪೋರ್ಟ್ ಪ್ರಕಾರ ವುಮನ್ ವರ್ಕ್ ಫೋರ್ಸ್ ಕೊರತೆಯಿಂದ ಭಾರತ $700 ಬಿಲಿಯನ್ ನಿಂದ ಭಾರತ $1.4 ಟ್ರಿಲಿಯನ್ ವರೆಗಿನ GDPನ ಕಳ್ಕೊಳ್ತಾ ಇದೆ. ಅಂದರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ ಭಾರತಕ್ಕೆ ಸುಮಾರು 66.98 ಲಕ್ಷ ಕೋಟಿಯಿಂದ 133.95 ಲಕ್ಷ ಕೋಟಿ ಲಾಸ್ ಆಗ್ತಾ ಇದೆ. ಇದು ಸಾಮಾನ್ಯ ಸಂಖ್ಯೆ ಅಲ್ಲ. ಇದು ಪಾಕಿಸ್ತಾನದ ನಾಮಿನಲ್ GDPಯ 3 ಪಟ್ಟು ಹಣ. ಇವತ್ತೇನು ಸೌದಿ ಅರೇಬಿಯಾ ತೈಲದಿಂದ ಸೃಷ್ಟಿಸಿರೋ ಸಂಪತ್ತಿದೆಯಲ್ಲ, ಹೆಚ್ಚು ಕಮ್ಮಿ ಅದಕ್ಕೆ ಈಕ್ವಲ್. ಅಷ್ಟು GDP, ಅಷ್ಟು ಹಣ ನಮ್ಮ ಹತ್ರ ಇದ್ದಿದ್ರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲಿ ಸಂಪತ್ತು ಇರ್ತಾ ಇತ್ತು, ಬಡತನ ದೂರ ಇರ್ತಾ ಇತ್ತು, ಅಡ್ವಾನ್ಸ್ಡ್ ಇನ್ಫ್ರಾಸ್ಟ್ರಕ್ಚರ್ ಇರ್ತಾ ಇತ್ತು, ಹೈ ಸ್ಪೀಡ್ ಟ್ರೈನ್, ಸ್ಮಾರ್ಟ್ ಪೋರ್ಟ್ಸ್ ಎಲ್ಲ ಇದ್ದು ಡೆವಲಪ್ಡ್ ಕಂಟ್ರಿ ಆಗೋದ್ರ ಕಡೆಗೆ ನಾವು ಹೋಗಿರ್ತಾ ಇದ್ವಿ. ಜೀವನ ಮಟ್ಟ ಚೆನ್ನಾಗಿರ್ತಿತ್ತು ನಮ್ಮ ದೇಶದ್ದು ಜನರದ್ದು. ಆದರೆ ಮಹಿಳೆಯರಿಗೆ ಸರಿಯಾದ ಉದ್ಯೋಗ ಸಿಗದ ಕಾರಣ ಭಾರತದಲ್ಲಿ ಇಷ್ಟೆಲ್ಲ ನಷ್ಟ ಆಗ್ತಾ ಇದೆ. ಆದರೆ ಆಗಲೇ ಹೇಳಿದಾಗೆ ಒಂದು ಕೃಷಿ ಕಾರ್ಮಿಕರು ಇಲ್ಲ ಅಂದ್ರೆ ಫ್ಯಾಮಿಲಿಯ ಜಮೀನಲ್ಲಿ ಕೆಲಸ ಮಾಡ್ತಿರೋದು. 11ರಿಂದ 14% ಮಹಿಳೆಯರ ಹೆಸರಲ್ಲಿ ಮಾತ್ರ ಜಮೀನಿನ ಓನರ್ಶಿಪ್ ಇರೋದು. ಜಮೀನು ಹೆಸರಲ್ಲಿ ಇಲ್ಲ ಅಂದಮೇಲೆ ಬ್ಯಾಂಕ್ನವರು ಅವ್ರಿಗೆ ಸಾಲ ಕೊಡಲ್ಲ ಮಹಿಳೆಯರಿಗೆ. ಹೊಸ ಟೆಕ್ನಾಲಜಿ ಅಳವಡಿಸ್ತೀನಿ, ಆಧುನಿಕ ಕೃಷಿ ಮಾಡ್ತೀನಿ ಅಂತ ಮಹಿಳೆಯರು ಹೋಗೋಕ್ಕೆ ಆಗಲ್ಲ. ಇನ್ನು ಸಂಬಳ ಸಿಗೋ ಕಡೆ ಕೂಡ ತಾರತಮ್ಯ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಅಸಂಘಟಿತ ವಲಯದಲ್ಲಿ ಉದ್ಯೋಗ ಮಾಡೋ ಪುರುಷಂಗೆ ದಿನಕ್ಕೆ ಆವರೇಜ್ ಆಗಿ $500ರಿಂದ $600 ಸಿಕ್ಕರೆ
ಮಹಿಳೆಗೆ ಅರ್ಧ 250ರಿಂದ 300 ರೂಪಾಯಿ ಮಾತ್ರ ಕೊಡ್ತಾರೆ. ಇದು ಆವರೇಜ್. ಎಷ್ಟೋ ಕಡೆ ಇಷ್ಟು ಅಮೌಂಟ್ ಸಿಗಲ್ಲ. ಈ ವೇತನ ತಾರತಮ್ಯದಿಂದಲೇ ಎಷ್ಟೋ ಮಹಿಳೆಯರು ಇಷ್ಟು ಕಮ್ಮಿ ಸಂಬಳಕ್ಕೆ ಏನ್ ಕೆಲಸ ಮಾಡೋದು ಅಂತ ಹೇಳಿ ಕೆಲಸಕ್ಕೆ ಹೋಗೋದಿಲ್ಲ. ಸೆಂಟರ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಪ್ರೋಗ್ರೆಸ್ ನಡೆಸಿದ ಸ್ಟಡೀಸ್ ಪ್ರಕಾರ ನಾವು ಮುಂದುವರಿದ ರಾಷ್ಟ್ರಗಳ ಸಮಕ್ಕೆ ನಿಲ್ಲಬೇಕು ಅಂದ್ರೆ ಹೊಸದಾಗಿ 9 ಕೋಟಿ ಮಹಿಳೆಯರು ವರ್ಕ್ ಫೋರ್ಸ್ಗೆ ಎಂಟರ್ ಆಗಬೇಕು. ಅದರಲ್ಲೂ ಕೂಡ ಈ 9 ಕೋಟಿ ಮಹಿಳೆಯರು ಕೃಷಿಯಿಂದ ಹೊರಬಂದು ಫ್ಯಾಕ್ಟರಿ, IT ಅಥವಾ ಸ್ವಂತ ಬಿಸ್ನೆಸ್ ಶುರು ಮಾಡಿದ್ರೆ ದೇಶದ GDP ಆಟೋಮ್ಯಾಟಿಕಲಿ CSEP ಪ್ರಕಾರ $1.4 ಟ್ರಿಲಿಯನ್ ನಷ್ಟು ಎಕ್ಸ್ಟ್ರಾ ಆಡ್ ಅಪ್ ಆಗುತ್ತೆ GDPಗೆ. ಇನ್ನೂ ಹೆಚ್ಚು ಮಹಿಳೆಯರು ಬಂದ್ರೆ ಇನ್ನೂ ಹೆಚ್ಚಿನ ಹಣ GDPಗೆ ಆಡ್ ಆಗೋ ಚಾನ್ಸಸ್ ಇರುತ್ತೆ. ಅದರರ್ಥ ದೇಶ ಮಾತ್ರ ಉದ್ಧಾರ ಆಗಲ್ಲ, ಪ್ರತಿ ಮನೆಗೂ ಎಕ್ಸ್ಟ್ರಾ ಇನ್ಕಮ್ ಬಂದಿರುತ್ತೆ ಅಂತಲೇ ಅರ್ಥ. ಮಹಿಳೆಯರು ಹೆಚ್ಚೆಚ್ಚು ಕೆಲಸಕ್ಕೆ ಬರೋದ್ರಿಂದ ಡ್ಯುಯಲ್ ಇನ್ಕಮ್ ಎಫೆಕ್ಟ್ ನಿಂದ ಇದೆಲ್ಲ ಆಗುತ್ತೆ ಸ್ನೇಹಿತರೆ. ಸಿಂಪಲ್ ಎಕ್ಸಾಂಪಲ್, ಒಂದು ಮನೆಯಲ್ಲಿ ಗಂಡ ಮಾತ್ರ ದುಡಿತಾ ಇದ್ರೆ ಅವ್ರ ಸಂಬಳ 50,000 ರೂಪಾಯಿ ಇದ್ರೆ ಮನೆ ಖರ್ಚಿಗೆ, EMIಗೆ ಎಲ್ಲ ಹೋಗಿ, ಮಕ್ಕಳು ಸ್ಕೂಲ್ ಫೀಸ್ ಎಲ್ಲ ಹೋಗಿ ಉಳಿಸೋಕೆ ತುಂಬ ಕಮ್ಮಿ ದುಡ್ಡು ಉಳಿಯುತ್ತೆ. ಅದೇ ಹೆಂಡತಿ ಕೂಡ ಒಂದು 20, 30, 40 ಸಾವಿರ ಅಥವಾ ಈಕ್ವಲ್ ಆಗಿ 50 ಸಾವಿರ ದುಡಿದು ಬಿಟ್ರೆ ಆವಾಗ ಮನೆಗೆ ಬರೋ ಆದಾಯ ಸೀದಾ ಡಬಲ್ ಆಗುತ್ತೆ. 70 ಸಾವಿರದಿಂದ 1 ಲಕ್ಷಕ್ಕೆ ತಲುಪಿಬಿಡುತ್ತೆ ಸೀದಾ. ದೊಡ್ಡ ಪ್ರಮಾಣದಲ್ಲಿ ಅವರು ದುಡ್ಡನ್ನು ಉಳಿಸ್ಬೋದು, ಇನ್ವೆಸ್ಟ್ ಮಾಡ್ಬೋದು, ಫಿನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಅಚೀವ್ ಮಾಡ್ಬೋದು. ಜೊತೆಗೆ ಸರ್ಪ್ಲಸ್ ಇನ್ಕಮ್ ಇರೋದ್ರಿಂದ ಕಾರ್ ತಗೋಬೋದು, ಒಂದು ಅಪಾರ್ಟ್ಮೆಂಟ್ ತಗೋಬೋದು, ಮನೆ ಕಟ್ಸ್ಬೋದು, ಟೂರ್ ಹೋಗ್ಬೋದು, ಎಲೆಕ್ಟ್ರಾನಿಕ್ಸ್ ಖರೀದಿ ಮಾಡ್ಬೋದು ಜಾಸ್ತಿ, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಬೋದು, ಮಕ್ಕಳ ಜೀವನ ಮಟ್ಟ ಸುಧಾರಿಸುತ್ತೆ, ಒಳ್ಳೆ ಆಹಾರ ತಿನ್ಬೋದು. ಇದರಿಂದ ದೇಶದ ಆರ್ಥಿಕತೆಯ ಎಲ್ಲ ವಲಯಗಳಿಗೂ ಕೂಡ ಹೆಚ್ಚಿನ ಡಿಮಾಂಡ್ ಬಂದು ಬೂಸ್ಟ್ ಆಗುತ್ತೆ. ಆದರೆ ಸ್ನೇಹಿತರೆ, MOSPI ಕಂಡಕ್ಟ್ ಮಾಡಿರೋ ಭಾರತದ ಟೈಮ್ ಯೂಸ್ ಸರ್ವೆ ಡೇಟಾ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನಮ್ಮ ದೇಶದಲ್ಲಿ ಒಬ್ಬ ಮಹಿಳೆ ಪ್ರತಿದಿನ ಸರಾಸರಿ 305 ನಿಮಿಷ ಅಂದರೆ 5 ಗಂಟೆಗೂ ಹೆಚ್ಚು ಸಮಯ ಬರೀ ಅಡುಗೆ, ಕಸ, ಪಾತ್ರೆ ಅಂಥೇಳಿ ಮನೆ ಕೆಲಸಕ್ಕೆ ಸೀಮಿತವಾಗಿರ್ತಾರೆ. ಗಂಡಸರು ಈ ಕೆಲಸ ಮಾಡೋದು ಆಲ್ಮೋಸ್ಟ್ 86 ನಿಮಿಷ. ಇನ್ನು ಮಕ್ಕಳ ಪೋಷಣೆ ಮತ್ತು ವಯಸ್ಸಾದವರ ಆರೈಕೆ ವಿಚಾರಕ್ಕೆ ಬಂದರೆ ಮಹಿಳೆ 140 ನಿಮಿಷ ಮೀಸಲಿಟ್ರೆ ಪುರುಷ 74 ನಿಮಿಷ ಮೀಸಲಿಡ್ತಾರೆ. ಇದರಲ್ಲಿ ಸುಮಾರು ಮಹಿಳೆಯರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಆಫೀಸಲ್ಲಿ ಒಂದು ಅರ್ಧ ದಿನ ಕೆಲಸ, ಮನೆಗೆ ಬಂದ ಮೇಲೂ ಕೂಡ ಎಕ್ಸ್ಟ್ರಾ ಹಾಫ್ ಡೇ ಕೆಲಸ ಎಲ್ಲ ಸೇರಿಬಿಟ್ಟು ಟೂ ಮಚ್ ಆಫ್ ಸ್ಟ್ರೆಸ್ ಆಗುತ್ತೆ. ಇದೂ ಕೂಡ ಹೆಚ್ಚಿನ ಮಹಿಳೆಯರು ಇಷ್ಟೊಂದು ಸ್ಟ್ರೆಸ್ ತಡಿಲಿಕ್ಕಾಗಲ್ಲಪ್ಪ ಅಂತ ವರ್ಕ್ ಫೋರ್ಸ್ಗೆ ಎಂಟರ್ ಆಗದೆ ಮನೇಲೆ ಉಳಿಯೋಕ್ಕೂ ಕೂಡ ಕಾರಣ ಆಗುತ್ತೆ, ಟೂ ಮಚ್ ಆಫ್ ಸ್ಟ್ರೆಸ್ ಅನ್ನೋ ಕಾರಣಕ್ಕೋಸ್ಕರ. ಜೊತೆಗೆ ಮದುವೆ ಮತ್ತು ಮಾತೃತ್ವ, ಫ್ಯಾಮಿಲಿ ಪ್ಲಾನಿಂಗ್ ಕೂಡ ಇಂಪಾರ್ಟೆಂಟ್ ಇಲ್ಲಿ. ವರ್ಲ್ಡ್ ಬ್ಯಾಂಕ್ನ ಒಂದು ಡೇಟಾ ಪ್ರಕಾರ ಭಾರತದಲ್ಲಿ ಮದುವೆ ಆಗದ 60% ಯುವತಿಯರು ಕೆಲಸ ಮಾಡ್ತಾರೆ. ಆದರೆ ಮದುವೆ ಅಂತ ಆದ್ಮೇಲೆ ಕೆಲಸ ಮಾಡೋರ ಸಂಖ್ಯೆ 20%ಗೆ ಕುಸಿದು ಹೋಗುತ್ತೆ. ರಿವ್ಯೂ ಆಫ್ ಎಕನಾಮಿಕ್ಸ್ ಆಫ್ ದಿ ಹೌಸ್ ಹೋಲ್ಡ್ ಜರ್ನಲ್ ನಲ್ಲಿ ಇಂಟ್ರೆಸ್ಟಿಂಗ್ ಸರ್ವೆ ಪಬ್ಲಿಷ್ ಮಾಡಿದ್ದಾರೆ. ಇಲ್ಲಿ ಭಾರತದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಕಂಪನಿಗಳಿಗೆ ಕಳಿಸುವ ರೆಸ್ಯೂಮೇನಲ್ಲಿ ಕ್ಯಾಂಡಿಡೇಟ್ ಒಬ್ಬ ತಾಯಿ ಅಂತ ಗೊತ್ತಾದರೆ ಕಂಪನಿಗಳಿಂದ ಬರೋ ಇಂಟರ್ವ್ಯೂ ಕಾಲ್ಸ್ ಅರ್ಧಕ್ಕಿಂತ ಹೆಚ್ಚು ಡ್ರಾಪ್ ಆಗಿದೆ, 57% ಡ್ರಾಪ್ ಆಗಿದೆ. ಅದೇ ರೆಸ್ಯೂಮೇನಲ್ಲಿ ಆಕೆಗೆ ಚೈಲ್ಡ್ ಕೇರ್ ಸಪೋರ್ಟ್ ಇದೆ, ಅಂದರೆ ಮಗು ನೋಡ್ಕೊಳ್ಳೋಕೆ ಮನೇಲಿ ಬೇರೆ ಜನ ಇದ್ದಾರೆ ಅಂತ ಹಾಕಿದಾಗ, ಮ್ಯಾರಿಡ್ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ಬಟ್ ಮಕ್ಕಳು ನೋಡ್ಕೊಳ್ಳೋಕೆ ಮನೇಲಿ ಚೈಲ್ಡ್ ಕೇರ್ ಸಪೋರ್ಟ್ ವ್ಯವಸ್ಥೆ ಬೇರೆ ಇದೆ ಅಂತ ಹಾಕಿದಾಗ ರಿಜೆಕ್ಟ್ ಆಗೋ ಚಾನ್ಸಸ್ 4% ಡೌನ್ ಆಗಿದೆ. ಅಂದರೆ ಕಾರ್ಪೊರೇಟ್ ಜಗತ್ತು ಕೂಡ ಒಬ್ಬ ತಾಯಿಯನ್ನ ವರ್ಕ್ಗೆ ತಗೋಬೇಕಾ ಅಪಾಯಿಂಟ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ಹಿಂದೇಟು ಹಾಕ್ತಾರೆ. ಆಕೆಗೆ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರುತ್ತೆ, ಮನೆಗೆ ಹೋದ್ಮೇಲೆ ಮಕ್ಕಳು ಫ್ಯಾಮಿಲಿ ಹೆಂಗೆ ಫೋಕಸ್ ಮಾಡ್ತಾರೆ ಅನ್ನೋ ರೀತಿಲಿ ನೋಡ್ತಾ ಇದ್ದಾರೆ. ಜೊತೆಗೆ ಕೆಲ ಕಡೆ ದೂರ ಹೋಗಿ ರಾತ್ರಿ ಹೊತ್ತು ಸೇಫ್ ಆಗಿ ವಾಪಸ್ ಬರೋಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ಅಷ್ಟೊಂದು ಸರಿ ಇಲ್ಲ, ಅದೂ ದೊಡ್ಡ ಪ್ರಾಬ್ಲಮ್ ಅವರಿಗೆ. ಜೊತೆಗೆ ಮಹಿಳೆಯರ ಮಾನಸಿಕ ಯೋಚನೆ ಕೂಡ ಇಲ್ಲಿ ಒಂದು ಫ್ಯಾಕ್ಟರ್. ಯಾಕಂದರೆ ಹೆಚ್ಚಿನ ಯುವತಿಯರ ಮೇಲೆ ಅಥವಾ ಮಹಿಳೆಯರ ಮೇಲೆ ಕೆಲಸಕ್ಕೆ ಹೋಗಿ ಮನೆ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ಇರೋದಿಲ್ಲ. ಮನೆಯಲ್ಲಿರೋ ಗಂಡಸರೇ ಅವುಗಳನ್ನು ನೋಡ್ಕೊಳ್ತಿರ್ತಾರೆ, ಅಥವಾ ಗಂಡಸರು ಹೇಳ್ತಿರ್ತಾರೆ ನಿನ್ನ ಪ್ಯಾಷನ್ ಫಾಲೋ ಮಾಡು, ಮನೆಯಲ್ಲಿ ಈ ಕೆಲಸಕ್ಕೆ ಯಾರು ಹೈರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಿರ್ತಾರೆ. ಹೆಚ್ಚಿನವರು ಗಂಡನಿಗೆ ಸಮನಾಗಿ ಓದಿರ್ತಾರೆ ಕೂಡ. ಆದರೆ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದಷ್ಟು ಮಹಿಳೆಯರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ ಕಂಠಪಾಠ ಮಾಡಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೆ. ಆದರೆ ಕೆಲಸದ ಮೆಂಟಾಲಿಟಿ ಅಂತ ಬಂದರೆ ಪುರುಷರಷ್ಟು ಅಗ್ರೆಸಿವ್ ಆಗಿ ಕರಿಯರ್ ಗ್ರೋತ್ ಬಗ್ಗೆ ಜಾಸ್ತಿ ಥಿಂಕ್ ಮಾಡಲ್ಲ. ಕೆಲಸಕ್ಕೆ ಹೋದ್ರೂ ನಡೆಯುತ್ತೆ, ಹೋಗಿದ್ರು ಆಗುತ್ತೆ ಅನ್ನೋ ಮೈಂಡ್ ಸೆಟ್ಗೆ ಕೆಲವರು ಮಹಿಳೆಯರು ಜಾರ್ ಬಿಟ್ಟಿರ್ತಾರೆ. ಇದು ಇತ್ತೀಚೆಗೆ ಬದಲಾಗ್ತಾ ಇದೆ, ಆದರೂ ಕೂಡ ಕೋರ್ ಮೆಂಟಾಲಿಟಿ ಇನ್ನೂ ಸಂಪೂರ್ಣ ಹೋಗಿಲ್ಲ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಸ್ನೇಹಿತರೆ, ಇತ್ತೀಚೆಗೆ ವರ್ಲ್ಡ್ ಬ್ಯಾಂಕ್ ಎಂಟರ್ಪ್ರೈಸ್ ಸರ್ವೆ ಡೇಟಾನ ಬಳಸಿ ಒಂದು ಸ್ಟಡಿ ಮಾಡಲಾಗಿತ್ತು. ಯಾವ ಕಂಪನಿಗಳಲ್ಲಿ ಕ್ರಶ್ ಅಂದರೆ ಶಿಶುಪಾಲನಾ ಕೇಂದ್ರ ಸೌಲಭ್ಯ ಇರುತ್ತೋ ಅಲ್ಲಿ ಮಹಿಳಾ ಉದ್ಯೋಗಿಗಳು ಕೆಲಸ ಬಿಡೋದು ಕಮ್ಮಿ ಆಗುತ್ತೆ. ಅವರ ರಿಟೆನ್ಷನ್ ರೇಟ್ ಸರಾಸರಿ 6.5 ತಿಂಗಳು ಹೆಚ್ಚಾಗುತ್ತೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ಲಾರ್ಸನ್ ಅಂಡ್ ಟೂಬ್ರೋ ಸಬ್ಸಿಡರಿ ಕಂಪನಿ LTI ಮೈಂಡ್ ಟ್ರೀ. ಇದು
ತಾಯಿಯಂದ್ರಿಗೆ ಕ್ರಶ್ ಹಾಗೂ ಫ್ಲೆಕ್ಸಿಬಲ್ ಟೈಮಿಂಗ್ ಕೊಟ್ಟಿದ್ರಿಂದ ಅಲ್ಲಿ ಕೆಲಸ ಬಿಡುವ ಮಹಿಳೆಯರ ಪ್ರಮಾಣ 20-14% ಡೌನ್ ಆಗಿದೆ. ವಿಪ್ರೋ ಕಂಪನಿಯ ವಾವ್ ಮಾಮ್ ಪ್ರೋಗ್ರಾಮ್ ಕೂಡ ಇದೇ ರೀತಿ ತಾಯಂದಿರನ್ನ ಮತ್ತೆ ಕೆಲಸಕ್ಕೆ ತರೋ ಅದ್ಭುತ ಕೆಲಸ ಮಾಡ್ತಾ ಇದೆ. ಅಫ್ಕೋರ್ಸ್ ಸಣ್ಣ ಪುಟ್ಟ ಕಂಪನಿಗಳಿಗೆ ಇಂಥ ಸೌಲಭ್ಯ ಎಲ್ಲ ಕೊಡೋಕೆ ಆಗದೇ ಇರಬಹುದು, ಆದರೆ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳು ಇಂಥ ಸೌಲಭ್ಯ ಕೊಡೋ ಕಡೆ ಗಮನ ಹರಿಸಬಹುದು. ಫ್ಲೆಕ್ಸಿಬಲ್ ವರ್ಕ್ ಮತ್ತು ವರ್ಕ್ ಫ್ರಮ್ ಹೋಮ್ನಂಥ ಆಪ್ಷನ್ಸ್ ಮಹಿಳೆಯರ ಪಾರ್ಟಿಸಿಪೇಷನ್ ಜಾಸ್ತಿ ಮಾಡಬಹುದು. ಜೊತೆಗೆ ಮನೆ ಕೆಲಸದ ಜವಾಬ್ದಾರಿಯನ್ನ ಗಂಡ ಹೆಂಡತಿ ಫ್ಯಾಮಿಲಿ ಇರೋ ಎಲ್ಲರೂ ಕೂಡ ಸಮಾನವಾಗಿ ಹಂಚ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಹೊರಗೂ ದುಡಿ ಮನೆಗೆ ಬಂದು ಕೂಡ ಇಷ್ಟೊಂದು ಪ್ರೆಷರ್ ತಗೊಂಡ್ರೆ ಕಷ್ಟ. ಗಂಡಂಗೂ ಕೂಡ ಸಿಕ್ಕಾಪಟ್ಟೆ ಔಟ್ಸೈಡ್ ಪ್ರೆಷರ್ ಇರುತ್ತೆ ಕೆಲಸದ್ದು, ಮನೆಗೆ ಬಂದು ಮಾಡೋಕ್ಕೆ ಕಷ್ಟ ಆಗ್ಬೋದು. ಹಾಗಿದ್ರೆ ಇಬ್ಬರು ದುಡಿತಾ ಇದ್ರೆ ಯಾರೊಬ್ರು ಹೈರ್ ಮಾಡ್ಕೋಬೇಕು ಅಷ್ಟೇ. ಇಬ್ಬರು ದುಡಿತಿದ್ದೀವಿ ಅಂತ ಹೇಳಿ ಮನೆಗೆ ಬಂದಾಗ ಒಬ್ಬರು ಹೊರಗಡೆ ದುಡಿದು ಮನೇಲೂ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ. ಇಬ್ಬರು ಶೇರ್ ಮಾಡ್ಕೋಬೇಕು, ಇಲ್ಲಾಂದರೆ ಯಾರನ್ನಾರು ಹೈರ್ ಮಾಡಬೇಕು. ಔಟ್ಸೈಡ್ ದುಡಿತಿರ್ತಿರಲ್ಲ ಅಷ್ಟೊಂದು, ಒಂದು ಸ್ವಲ್ಪ ಭಾಗವನ್ನು ಹೈರ್ ಮಾಡ್ಕೊಂಡು ಇನ್ನೊಬ್ರಿಗೆ ಕೆಲಸ ಕೊಟ್ಟರೆ ಕಳ್ಕೊಳ್ಳೋದೇನಿಲ್ಲ. ಒಬ್ರಿಗೆ ಜಾಬು ಸಿಗುತ್ತೆ ಪಾಪ, ಯಾರಿಗೋ ಒಬ್ಬರಿಗೆ ಕಮ್ಮಿ ಎಜುಕೇಷನ್ ಇರೋ ಯಾರಾದ್ರೊಬ್ರಿಗೆ. ಜೊತೆಗೆ ನಿಮ್ಮ ಫ್ಯಾಮಿಲಿ ಕೂಡ ಸಾರ್ಟ್ ಆಗುತ್ತೆ, ನಿಮ್ಮ ಕರಿಯರ್ ಗ್ರೋತ್ಗೂ ನೀವು ಫೋಕಸ್ ಮಾಡ್ಬೋದು. ಜೊತೆಗೆ ಮಹಿಳೆಯರ ಸೇಫ್ಟಿ ವಿಚಾರದಲ್ಲೂ ಇಂಪ್ರೂವ್ಮೆಂಟ್ ಬೇಕು. ಕಳೆದ ವರ್ಷ ತಮಿಳುನಾಡು ಸರ್ಕಾರ ವರ್ಲ್ಡ್ ಬ್ಯಾಂಕ್ ಜೊತೆ ಸೇರಿ ವಿ ಸೇಫ್ ಅನ್ನೋ $150 ಮಿಲಿಯನ್ ಪ್ರಾಜೆಕ್ಟ್ ಶುರು ಮಾಡಿದ್ದಾರೆ. ಟ್ರೈನಿಂಗ್ ಕೊಡೋದಷ್ಟೇ ಉದ್ದೇಶ ಅಲ್ಲ, ಮಹಿಳೆಯರಿಗೆ ಸೇಫ್ ಆದ ಹಾಸ್ಟೆಲ್, ಸೇಫ್ ಆದ ಟ್ರಾನ್ಸ್ಪೋರ್ಟೇಷನ್, ಮಕ್ಕಳನ್ನ ನೋಡ್ಕೊಳ್ಳೋಕೆ ಕ್ರಶ್, ಇದೆಲ್ಲವನ್ನ ಒಟ್ಟಿಗೆ ಕೊಡ್ತಾ ಇದ್ದಾರೆ. ಈ ತರಹದ ಮಾಡೆಲ್ ಇಡೀ ದೇಶಕ್ಕೆ ಅಪ್ಲೈ ಆಗಬೇಕು. ಈ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಮಹಿಳೆಯರಾಗಿದ್ದರೆ ನೋಡ್ತಿರೋರು, ನೀವು ಫೇಸ್ ಮಾಡ್ತಿರೋ ಚಾಲೆಂಜಸ್ ಏನು ಅದನ್ನು ಕೂಡ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಇದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಇಂಥ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋಕ್ಕೆ ನಮಗೆ ನಿಮ್ಮ ಸಪೋರ್ಟನ್ನು ಕೊಡ್ಬೋದು. ನೀವು ಜಾಯಿನ್ ಆದಾಗ ನಿಮಗೆ ಹಲವಾರು ಸ್ನೇಹಿತರೆ ಮೆಂಬರ್ ಓನ್ಲಿ, ಪ್ರತ್ಯೇಕ ಮೆಂಬರ್ಗಳಿಗೆ ಮಾತ್ರ ಸೀಮಿತ ಆಗಿರೋ ವಿಡಿಯೋಸ್ ಕೂಡ ಸಿಗುತ್ತೆ. ಹಾಗೂ ಹಲವಾರು ಸ್ಪೆಷಲ್ ವಿಡಿಯೋಸ್ ಮೆಂಬರ್ಸ್ಗೆ ನಿಮಗೆ ಮೊದಲು ಸಿಗುತ್ತೆ ಜಾಯಿನ್ ಆದಾಗ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.